ಮುಂದಿನ ಸುದ್ದಿಗೆ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಮೊನ್ನೆ ರಾತ್ರಿ ಬೆಳಗಾವಿಗೆ ಬಂದಿಳಿದವರು ನಿನ್ನೆ ಇಡೀ ದಿವಸ 4 ರ್ಯಾಲಿಗಳನ್ನು ಮಾಡಿದ್ರು. 4 ರ್ಯಾಲಿ ನಿನ್ನೆ ಇಡೀ ದಿವಸ ಬೆಳಗಾವಿ, ಶಿರ್ಸಿ, ಹೊಸಪೇಟೆ, ದಾವಣಗೆರೆ 4. ಇವತ್ತು ಬಾಗಲಕೋಟೆಯಲ್ಲಿ 2 ಕ್ಷೇತ್ರಗಳನ್ನು ಗುರಿಯಾಗಿಸಿಕೊಂಡು ರ್ಯಾಲಿ ನಡೆಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಕರ್ನಾಟಕವನ್ನು ATM ಮಾಡ್ಕೊಂಡ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಅಂತ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನು ATM ಮಾಡ್ಕೊಂಡಿದೆ. ಬೆಂಗಳೂರು ಅಂದರೆ IT ಹಬ್ಬು ಅಂತ ಇದ್ರು, ಈಗ ಅದನ್ನು ಟ್ಯಾಂಕರ್ ಸಿಟಿ ಮಾಡಿಟ್ಟಿದ್ದಾರೆ. ಕುಡಿಯೋದಕ್ಕೆ ನೀರಿಲ್ಲದೆ ಇರುವಂಥ ಪರಿಸ್ಥಿತಿ ಬಂದಿದೆ. ಕರ್ನಾಟಕವನ್ನು ಲೂಟಿ ಮಾಡ್ತಾ ಇರೋರಿಗೆ ಶಿಕ್ಷೆ ಕೊಡಬೇಕೋ ಕೊಡಬಾರ್ದು? ಕಾಂಗ್ರೆಸ್ನವರು ಖತರ್ನಾಕ್ ಆಟ ಆಡ್ತಾ ಇದ್ದಾರೆ. ಒಂದರ ಹಿಂದೆ ಒಂದು ಘಟನೆಗಳು ನಡೀತಾ ಇದ್ದಾವೆ. ನಮ್ಮ ಮನೆ ಹೆಣ್ಣು ಮಗಳಿಗೆ ಏನಾಯಿತು? ಹುಬ್ಬಳ್ಳಿಯಲ್ಲಿ ಹೆಣ್ಣು ಮಗಳಿಗೆ ಹಲವು ಸಲ ಚಾಕುವಿನಿಂದ ಇರಿದು ಕೊಂದರು. ಈ ಸರ್ಕಾರ ತಮ್ಮ ವೋಟ್ ಬ್ಯಾಂಕನ್ನು ಉಳಿಸಿಕೊಳ್ಳೋದಕ್ಕೆ ಆ ಮಗಳ ಗೌರವ ಕಡಿಮೆ ಮಾಡೋ ಕೆಲಸ ಮಾಡ್ತು ಅಂತ ಕೇಳಿಸ್ಕೊಳ್ಳಿ. ಮೋದಿ ಹೇಳಿದ್ದು. कर्नाटक में कांग्रेस सरकार नहीं चला रही है। कांग्रेस पार्टी यहां वसूली गैंग चला रहा है, वसूली गैंग चला रहा है। पूरी सरकार इसी प्लानिंग में लगी हुई है कि कहां से वसूली हो, खजाने में पैसा आए और उसको लूटकर अपनी तिजोरी भरे। हमारा कर्नाटका और बेंगलुरु, जिसे दुनिया में टेक हब पर जाना जाता है, टेक हब के रूप में पूरे विश्व में हमारे कर्नाटका ने देश का नाम ऊंचा किया। आज कांग्रेस सरकार ने ये टेक हब को टैंकर हब बना दिया, टैंकर हब बना दिया। पानी के लिए टैंकर माफिया लोग मनमानी वसूली कर रहे हैं और इसका भी कमीशन कांग्रेस के लोगों तक पहुंच रहा है। लेकिन कांग्रेस इतने से संतुष्ट नहीं है। ये लोग 2G स्कैम जैसा लाखों करोड़ के घोटालों वाला स्कैम करने के लिए सपने देख रहे हैं। आप मुझे बताइए, 7 मई को कर्नाटका को लूटने वालों को सजा मिलनी चाहिए कि नहीं मिलनी चाहिए? सजा मिलनी चाहिए कि नहीं मिलनी चाहिए? ಬಾಗಲಕೋಟೆ ಸಮಾವೇಶದಲ್ಲೇ ಒಂದು ಹುಡುಗಿ, ಒಂದು 15-16 ವರ್ಷ ಇರಬೇಕು ಆ ಹುಡುಗಿಗೆ. ನರೇಂದ್ರ ಮೋದಿ ಅವರಿಗೆ ಅವರ ತಾಯಿ ಆಶೀರ್ವಾದ ಮಾಡ್ತಾ ಇರೋದು ಒಂದು ಫೋಟೋ ಇದೆ. ಅದರದ್ದು ಪೇಂಟಿಂಗ್ ಮಾಡ್ಕೊಂಡು ಬಂದಿಟ್ಟ ಹುಡುಗಿ. ಆ ರಣ ಬಿಸಿಲಲ್ಲಿ ಆ ಪೇಂಟಿಂಗ್ ಮೋದಿ ಕಾಣಿಸ್ಲಿ ಅಂತ ಹಿಡ್ಕೊಂಡು ತೋರಿಸ್ತಾ ಇತ್ತು. ಮೋದಿ ಭಾಷಣ ಮಾಡ್ತಾ ಇದ್ದವರು SPG ಅವ್ರಿಗೆ ಹೇಳಿದ್ರು, ಆ ಫೋಟೋ ಇಸ್ಕೊಂಬನ್ನಿ ಅದನ್ನು ಅಂತ. ಮತ್ತು ಆ ಬಾಲಕಿಗೆ ಹೇಳಿದ್ರು, ಫೋಟೋದ ಮೇಲೆ ನಿನ್ನ ಹೆಸರು ಅಡ್ರೆಸ್ಸು ಬರೀ, ನಾ ಪತ್ರ ಬರೀತೀನಿ ನಿನಗೆ ಅಂತ. SPG ಅವ್ರು ಹೋಗಿ ಇಸ್ಕೊಂಬಂದರು. ಆ ಹುಡುಗಿಯ ಸಂತೋಷ ಇತ್ತಲ್ಲ, ಖುಷಿ ಇತ್ತಲ್ಲ, ನೋಡೋ ಹಂಗಿತ್ತು. ಎಷ್ಟು ಖುಷಿ, ಜೆನ್ವಿನ್ ಸಂತೋಷ ಅದು. ನಿಷ್ಕಪಟ ಸಂತೋಷ ಅದು. ನೋಡಿ ಒಂದ್ಸಲ. SPG वाले, ये बच्ची एक तस्वीर लेके आई है, कब से खड़ी रही है, उसकी तस्वीर ले लीजिए। बेटा प्लीज राइट डाउन योर नेम एंड एड्रेस। मैं आपको चिट्ठी जरूर भेजूंगा। अरे बाबा, थैंक यू। SPG वाले,
ये बच्ची एक तस्वीर लेके आई है, कब से खड़ी रही है, उसकी तस्वीर ले लीजिए। बेटा प्लीज राइट डाउन योर नेम एंड एड्रेस। मैं आपको चिट्ठी जरूर भेजूंगा। अरे बाबा थैंक यू। ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.